ಇವತ್ತಿನ ಪದಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಸೀನಿಯರ್ ಜಿನತ್ ರವರೇ, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸೀನಿಯರ್ CSL PPF ಚಿತ್ರಕುಮಾರ್ ಅವರೇ, ರಾಷ್ಟ್ರೀಯ ಸಂಯೋಜಕರಾದಂಥ ಬಿಂದು ತಂಕಪ್ಪನವರೇ, ಚೆನ್ನಣ್ಣನವರೇ, ವೇದಿಕೆ ಇರ್ತಕ್ಕಂಥ ಎಲ್ಲ ಆತ್ಮೀಯರು, ಕಳೆದ 15 ದಿನಗಳಿಂದ ಇನ್ಸ್ಟಾಲೇಷನ್ನ ದಿನಗಳನ್ನು ಇಡುತ್ತಾ 3 ದಿನಕ್ಕೊಮ್ಮೆ ತಮ್ಮ ಸಮಯವನ್ನು ಬದಲಾವಣೆ ಮಾಡುತ್ತಾ ಕೊನೆಗೆ ಇವತ್ತು 3ನೇ ತಾರೀಕಿಗೆ ಇವತ್ತು ಮುಹೂರ್ತ ಬಂದಿದೆ. ಇವತ್ತು ಅಧ್ಯಕ್ಷದ ಒಂದು ಪದಪ್ರದಾನ ಸಮಾರಂಭವನ್ನು ಈ ವೇದಿಕೆಯಲ್ಲಿ ಮಾಡಿದ್ದಾರೆ. ಆದರೂ ತುಂಬಾ ದಿನವಾದರೂ ಸಹ ಇವತ್ತು ಅರ್ಥಪೂರ್ಣವಾಗಿ ಒಳ್ಳೆಯ ವೇದಿಕೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಳೆದ ವರ್ಷದ ವರದಿಯನ್ನು ನಾವು ನೋಡಿದ್ದೇವೆ. ಅಧ್ಯಕ್ಷರಲ್ಲದಿದ್ದರೂ ಸಹ ಈ ಸಂಸ್ಥೆಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹಸಿದವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಡವರಿಗೆ ಬೇಕಾದ ಯಾವುದೇ ಸವಲತ್ತುಗಳು ಕೇಳಿದ ಕ್ಷಣ ಈ ಒಂದು ಸಂಸ್ಥೆಯಿಂದ ನೀಡಿದಂತ ಸಂಸ್ಥೆ ಉಡುಪಿಯ ಕೋಸ್ಟಲ್ ಲೀಜನ್ ಅವರು ಮಾಡಿದ್ದಾರೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಚಿತ್ರಕುಮಾರ್ ಅವರು ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಆ ಯೋಜನೆಗಳನ್ನು ಪೂರೈಸುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ಈಗಾಗಲೇ ನನ್ನ ಏರಿಯಾದಲ್ಲಿ ಸಾಕಷ್ಟು ಲೀಜನ್ ಅವರು ತಮ್ಮ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಅಧ್ಯಕ್ಷರ ಘೋಷಣೆ ಅಂತೆ ಜಲಾಧಾರ ಕಾರ್ಯಕ್ರಮ ಮಾಡಬೇಕನ್ನುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಅದು ಯಾಕಂದ್ರೆ ಶುದ್ಧ ಕುಡಿಯುವ ನೀರು ವ್ಯವಸ್ಥೆ ಆಗಬೇಕು ಎನ್ನುವ ದೃಷ್ಟಿಯಿಂದ, ಹಾಗೆ ಗಾಲಿ ಕುರ್ಚಿ ಕೊಡುಗೆ ನೀಡಬೇಕೆನ್ನುವ ಒಂದು ಯೋಜನೆ ಹಾಕಿದ್ದಾರೆ. ಅಂಗವಿಕಲರಿಗೆ ಅವರಿಗೆ ನಡೆಯಲು ಹೋಗ್ಲಿಕ್ಕೆ ಅವರಿಗೆ ಕಷ್ಟಕರ ಆಗ್ತದೆ ಎನ್ನುವ ದೃಷ್ಟಿಯಿಂದ ಈ ಒಂದು ಮಹತ್ವದ ಒಂದು ಕಾರ್ಯವನ್ನು ಯೋಜನೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯೋಚನೆ ಮಾಡಿದ್ದಾರೆ. ಅದರೊಂದಿಗೆ ಮಹಿಳೆಯರಿಗೆ ಒಂದು ಉದ್ಯೋಗ ನೀಡಬೇಕೆಂದೇಳಿ ಒಂದು ಹೊಲಿಗೆ ಯಂತ್ರ ನೀಡಬೇಕೆನ್ನುವ ಒಂದು ಆಶೆಯನ್ನು ಸಹ ನಮ್ಮ ರಾಷ್ಟ್ರಾಧ್ಯಕ್ಷರು ನೀಡಿದ್ದಾರೆ. ಪರಿಸರದಲ್ಲಿ ಸಂರಕ್ಷಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಗಾಳಿ, ಬೆಳಕು, ನೀರು ಎಲ್ಲ ಸಿಗಬೇಕು ಎನ್ನುವ ವ್ಯವಸ್ಥೆಗೋಸ್ಕರ ಅಲ್ಲಲ್ಲಿ ಸಸಿಗಳನ್ನು ನೆಡಬೇಕು. ಸಸಿಗಳು ನೆಟ್ಟರೆ ಅದು ಮರ ಆಗ್ತದೆ. ಮರದಿಂದ ನಮಗೆ ಫಲ ಸಿಗ್ತದೆ, ಗಾಳಿ ಸಿಗ್ತದೆ, ಮಳೆ ಸಿಗ್ತದೆ, ಪ್ರತಿಯೊಂದು ವ್ಯವಸ್ಥೆ ಸಹ ಪರಿಸರದಿಂದ ಸಿಗ್ತದೆ ಎನ್ನುವ ದೃಷ್ಟಿಯಿಂದ ಸಸಿಗಳನ್ನು ನೀಡಬೇಕೆಂದು ಈಗಾಗಲೇ ನಮ್ಮ ರಾಷ್ಟ್ರಾಧ್ಯಕ್ಷರು ಘೋಷಣೆ ನೀಡಿದ್ದಾರೆ. ಅದ್ರ ಜೊತೆಗೆ ಸ್ವಚ್ಛ ಗಂಗಾ ಕಾರ್ಯಕ್ರಮ ಇದು ಯಾಕೆ ಮಾಡ್ಬೇಕಂತ ಹೇಳಿದ್ರೆ, ನೀವು ಎಷ್ಟೋ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ, ಎಷ್ಟೋ ಬಾವಿಗಳಲ್ಲಿ ಕಸ ಇರ್ತದೆ ಅಥವಾ ಸಮುದ್ರ ಬದಿಯಲ್ಲಿ ಕಸ ಇರ್ತದೆ, ಹಾಗೆ ನದಿಗಳ ಅಥವಾ ಕೆರೆಗಳ ಮಧ್ಯದಲ್ಲಿ ತುಂಬಾ ಕಸಗಳು ಇರ್ತದೆ. ನಾವು ಅಲ್ಲಿ ಉಪಯೋಗಿಸಲಿಕ್ಕೆ ಕಷ್ಟಕರ ಆದಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಆ ನೀರನ್ನು ನಾವು ಉಪಯೋಗಿಸಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು, ಸ್ವಚ್ಛ ಗಂಗಾ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಆ ಘೋಷಣೆಗಳು ಅಲ್ಲೇ ಘೋಷಣೆಯಾಗಿ ಉಳಿಯಬಾರದು ಅನ್ನುವ ಉದ್ದೇಶದಿಂದ ನೀವೆಲ್ಲ ಈ ಕಾರ್ಯಕ್ರಮವನ್ನು ಮಾಡಬೇಕು. ಈಗ ಮಳೆಗಾಲ ಬಂದಿದೆ, ಮರ ಸಸಿ ನೆಡುವಂತ ಸಮಯ ಬಂದಿದೆ. ಎಲ್ಲ ಲೀಜನ್ನವರು, ನನಗ ಲೀಜನ್ ಕೋಸ್ಟಲ್ನವರಿಗೆ ಹೇಳ್ತಾ ಇಲ್ಲ, ಇಲ್ಲಿ ತುಂಬಾ ಲೀಜನ್ ಅಧ್ಯಕ್ಷರುಗಳು ಬಂದಿದ್ದಾರೆ. ನಮ್ಮ ಬ್ರಹ್ಮಾವರ ಲೀಜನಿನ ಸತ್ಯನಾರಾಯಣ ಬಿಟ್ಟಿಯವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸಾಸ್ತಾನಿಂದ ಮನೋಜ್ ಅವರು ಇದ್ದಾರೆ, ಕುಂದಾಪುರದಿಂದ ಪ್ರಕಾಶ್ ಅವರು ಇದ್ದಾರೆ, ಹಾಗೆ ಮಣಿಪಾಲ್ ಲೀಜನಿಂದ ಯೂಸುಫ್ ಅವರು ಇದ್ದಾರೆ, ಹಾಗೆ ಕೋಟಾ ಲೀಜನಿನ ಕೇಶವಾಚಾರ್ಯ ಅವರು ಇದ್ದಾರೆ, ಉಪ್ಪುಂದ ಲೀಜನಿನ ಬಿಲ್ಲವರು ನಮ್ಮ ಈ ಕಾರ್ಯಕ್ರಮದಲ್ಲಿ, ಅಚ್ಯುತ ಬಿಲ್ಲವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರೆಲ್ಲ ಏರಿಯಾ ಅಧ್ಯಕ್ಷರುಗಳು. ನಿಮಗೆ ಬಹಳಷ್ಟು ಜವಾಬ್ದಾರಿಗಳು ಇದೆ. ಆ ಜವಾಬ್ದಾರಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು. ಈ 5 ಕಾರ್ಯಕ್ರಮಗಳು ಏನಿದೆ, ನಮ್ಮ ರಾಷ್ಟ್ರಾಧ್ಯಕ್ಷರ ಘೋಷಣೆ ಏನಿದೆ, ಅದು ಖಂಡಿತವಾಗಿ ನೀವು ಭರವಸೆ ನೀಡ್ತೀರಿ. ಅದರ ಜೊತೆಗೆ
ಒಂದು ಲೀಜನ್ ಅವರು ಒಂದು ಹೊಸ ಲೀಜನ್ ಮಾಡಬೇಕೆನ್ನುವ ಘೋಷಣೆಯನ್ನು ಈಗಾಗಲೇ ನಮ್ಮ ರಾಷ್ಟ್ರಾಧ್ಯಕ್ಷರು ನೀಡಿದ್ದಾರೆ. ಇದಕ್ಕೋಸ್ಕರ ಈಗಾಗಲೇ ಭಟ್ಕಳದಲ್ಲಿ ಒಂದು ಹೊಸ ಯೋಜನೆ, ಒಂದು ಲೀಜನ್ ಮಾಡಲಿಕ್ಕೆ ಈಗಾಗಲೇ ಉಪ್ಪುಂದವರು ಮುಂದೆ ಬಂದಿದ್ದಾರೆ. ಕುಂದಾಪುರದವರು ಮಂಗಳೂರು ದಿಶಾ ಅನ್ನುವ ಒಂದು ಲೀಜನ್ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕಮಿಟಿ ರಚನೆ ಸಹ ಅವರು ಮಾಡ್ತಾ ಇದ್ದಾರೆ. ಈಗ ತಾನೇ ನಮ್ಮ ಮಣಿಪಾಲ್ ಲೀಜನ್ ನಿಂದ ಗೋವಾದಲ್ಲಿ ಲೀಜನ್ ಮಾಡ್ತಾ ಇದ್ದಾರೆ. ಈಗ ಗೋವಾ ಅಧ್ಯಕ್ಷರು ಯಾರು ನಿಯೋಜಕ ಅಧ್ಯಕ್ಷರು ಯಾರಾಗ್ತಾ ಇದ್ದಾರೆ, ಡಾಕ್ಟರ್ ಸಮೀರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇಲ್ಲಿನ ಕಾರ್ಯಕ್ರಮಗಳನ್ನು ನೋಡಿ ಹೋಗಿದ್ದಾರೆ. ಯಾಕಂದ್ರೆ ನಾವು ಯಾವ ರೀತಿ ಮಾಡಬೇಕಂತೇಳಿ ಅವರು ಸಹ ಈ ಕಾರ್ಯಕ್ರಮ ನೋಡಿ ಹೋಗಿದ್ದಾರೆ. ಹಾಗೆ ಬೇರೆ ಬೇರೆ ಘಟಕದವರು, ಬೇರೆ ಬೇರೆ ಲೀಜನ್ ಅವರು ಒಂದೊಂದು ಲೀಜನ್ ಕೊಡಬೇಕು ಅನ್ನುವ ಆಸೆ ಇದೆ. ಹಾಗೆ ನಮ್ಮ ಇವತ್ತಿನ ಒಂದು ಜಿನತ್ರವರು ಸಹ ಮಲ್ಪೆಯಲ್ಲಿ ಒಂದು ಲೀಜನ್ ಮಾಡಬೇಕನ್ನೋದು ಅವರು ಈಗಾಗಲೇ ಹೇಳಿದ್ದಾರೆ. ಅದರ ಅಧ್ಯಕ್ಷರು ಇವತ್ತು ಬರ್ತಾರೆ ಅಂತ ಹೇಳಿದ್ದಾರೆ. ಬಂದಿದ್ದಾರೆ. ಓಕೆ, ಮೋಹನ್ ಸರ್ ಅವರು ಬಂದಿದ್ದಾರೆ. ದಯವಿಟ್ಟು ಬಂದು ನಿಲ್ಲಿ. ಮಲ್ಪೆ ಲೀಜನಿನ ಉಸ್ತುವಾರಿ ಮೋಹನ್ ಸರ್ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಿಮ್ಮ ಮಲ್ಪೆಯನ್ನು ಮಾಡಿ ಮಲ್ಪೆಯಲ್ಲಿ ಒಂದು ಲೀಜನ್ ಕಟ್ಟುವ ಜವಾಬ್ದಾರಿ ನಿಮಗಿದೆ. ಧನ್ಯವಾದ ಸರ್. ಗೊತ್ತಿಲ್ಲ. ಹಾಗೆ PPF ಈಗಾಗಲೇ ದಿನತ್ರವರು ಸಹ ಕೊಡ್ತೇನೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಕೊಡ್ತೇನೆ ಅಂತ ಹೇಳಿದ್ದಾರೆ. ಕೊಡ್ಬೋದು ಒಂದು PPF. ಹಾಗೆ ಬೇರೆ ಬೇರೆ ಲೀಜನ್ ಅವರು ಸಹ PPF ಕೊಟ್ಟು ಮುಂದಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ತಾವೆಲ್ಲರೂ ಸಹಕಾರ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ಮಂಡ್ಯ ಪ್ರಕಾಶ್ ರವರ ನೇತೃತ್ವದಲ್ಲಿ 6 PPFನವರು ಕೊಡ್ತಾರೆ ಅನ್ನೋ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರು ಮುಂದಿನ ದಿನಗಳಲ್ಲಿ ಅವರು ಕೊಡುವ ಒಂದು ಯೋಜನೆ ಹಾಕಿದ್ದಾರೆ. ದಯವಿಟ್ಟು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಸಹಕಾರ ನೀಡಬೇಕು. ಈ ಲೀಜನ್ ನಲ್ಲಿ 3 ತ್ರಿಮೂರ್ತಿಗಳು ಇದ್ದಾರೆ. ಈ ತ್ರಿಮೂರ್ತಿಗಳು ಇದ್ರೆ ಈ ವರ್ಷ ಖಂಡಿತವಾಗಿ ಯಶಸ್ವಿಯಾಗಿ ಈ ಒಂದು ಲೀಜನ್ ಅನ್ನು ಮಾಡ್ತಾರೆ ಅನ್ನೋ ಭರವಸೆ ಇದೆ. ಮೊದಲನೇದಾಗಿ ಗೀತಾರವರು, ನಿಮಗೆಲ್ಲ ಗೊತ್ತಿರಬಹುದು, ಒಳ್ಳೆಯ ಕಾರ್ಯಕ್ರಮ ಕಳೆದ ವರ್ಷ ನೀಡಿದ್ದಾರೆ. ಯಾವುದೇ ಕಾರ್ಯಕ್ರಮ, ಯಾವುದೇ ಲೀಜನ್ ನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೆ ಅವರು ಸಹಕಾರ ಮಾಡ್ತಾರೆ ಅನ್ನೋ ಅಧ್ಯಕ್ಷರಿಗೆ ಭರವಸೆ ಕೊಟ್ಟಿದ್ದಾರೆ. ಸದಾ ನಗುತ್ತಾ ಇರ್ತಾರೆ. ನಗುವ ಒಂದು ಅವರು ಹೇಳ್ತಾ ಇದ್ದಾರೆ ಯಾವಾಗಲೂ. ಮುಂದಿನ ವರ್ಷ ದೀನತವರು ಅಧ್ಯಕ್ಷ ಆದ್ರೆ ಏನ್ ಕಾರ್ಯಕ್ರಮ ಮಾಡಬೇಕು, ನಮ್ಮ ರಾಷ್ಟ್ರದಲ್ಲಿ ಈ ಬಾರಿ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು, ಯಾವ ರೀತಿಯಲ್ಲಿ ಮಿಂಚಬೇಕು, ಅದು ನಾನು ಮಾಡಿ ತೋರಿಸ್ತೇನೆ ಅನ್ನುವ ಭರವಸೆಯನ್ನು ಗೀತಾರವರು ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಒಂದು PPF ಕೊಡ್ಲಿಕ್ಕೆ ಸಹ ಅವರು ತಯಾರಾಗಿದ್ದಾರೆ. ನಾನು ಹೇಳ್ತಾ ಇದ್ದರು PPF ನಾನು ಈ ವರ್ಷ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನೀಡಬಹುದು ಎನ್ನುವ ಭರವಸೆ ಇದೆ. ಹಾಗೆ ಈ ಒಂದು ಲೀಜನ್ ಬೆಳೆಯುವಲ್ಲಿ ಬಹಳ ಶ್ರಮ ಪಟ್ಟವರು. ನಮ್ಮ ಲೀಜನ್ ನಲ್ಲಿ, ಕುಂದಾಪುರದ ಲೀಜನ್ ನಲ್ಲಿ ಅವರು ಸದಸ್ಯರಾಗಿ ಒಂದು ಸೀನಿಯರಿಟಿನ ಅಧ್ಯಕ್ಷರಾಗಿ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಸಂಯೋಜಕರಾಗಿ ಒಂದು ಕೆಲಸ ಮಾಡಿದವರು. ಒಂದು ಈ ಸಂಸ್ಥೆಗೆ JC ಇರ್ಬೋದು, ಸೀನಿಯರ್ JC ಇರ್ಬೋದು. ನಾನು ಹೇಳಿದೆ ನೀವೊಂದು ಸಂಸ್ಥೆಗೆ ಜಾಯಿನ್ ಆಗಬೇಕಂತ ಹೇಳುವಾಗ ಆ ಖುಷಿಯಿಂದ ಇವತ್ತು ಬಂದವರು. ಇವತ್ತು ದೊಡ್ಡ ಮಟ್ಟದಲ್ಲಿ ಕಳೆದ ವರ್ಷ ಒಂದು ಸೀನಿಯರ್ ಕಾನ್ಫರೆನ್ಸ್ ಅನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಿ ಮಿಂಚಿದವರು ಬಿಂದು ತಂಗಪ್ಪನವರು ಇವತ್ತು ನಮ್ಮೊಂದಿಗೆ ರಾಷ್ಟ್ರೀಯ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಡ್ಯೂಸ್ ಕಳಿಸುವ ಕೊನೆಯ ದಿನ ಆಗಿತ್ತು. ಆವಾಗ ನಾನು ಹೇಳಿದ್ದೆ ಒಂದು 2-3 ಕಡೆಗೆ ಒಂದು ಕಾಲ್ ಮಾಡಿ ಮಾತಾಡಿ ಅಂತ ಹೇಳಿದೆ. ತಕ್ಷಣ ಅವ್ರಿಗೆ ಕಾಲ್ ಮಾಡಿ ಅಲ್ಲಿನ ಡ್ಯೂಸ್ ಬರುವ ಹಾಗೆ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಇಂಥ ಅಧಿಕಾರಿಗಳು ನಮ್ಮಲ್ಲಿ ಇದ್ದಾರೆ. ಅದ್ರ ಜೊತೆಗೆ NGB ಇದ್ದಾರೆ. ಅದ್ರ ಜೊತೆಗೆ ಇವತ್ತು ಲೀಜನ್ ನಲ್ಲಿ ಇರುವುದು ನಮಗೆ ಬಹಳ ಹೆಮ್ಮೆಯ ವಿಷಯ. ಖಂಡಿತವಾಗಿಯೂ ನಮಗೆ ಸಹಕಾರ ಮಾಡ್ತಾರೆ. 3 ಲೀಜನ್ ಕೊಡ್ತೇನೆ ಅಂತ ಹೇಳಿದ್ದಾರೆ, 5 PPF ಕೊಡ್ತೇನೆ ಅಂತ ಹೇಳಿದ್ದಾರೆ. ನಮಗೆ ಖಂಡಿತವಾಗಿ ಅವರು ಭರವಸೆ ಇದೆ, ಅವರು ಖಂಡಿತ ಮಾಡಿಕೊಡ್ತಾರೆ. ಹಾಗಾಗಿ ಈಗಾಗಲೇ 30 ಸದಸ್ಯರನ್ನು ಅವರು ಒಟ್ಟುಗೂಡಿಸಿದ್ದಾರೆ. 4 ಸದಸ್ಯರನ್ನು ಹೆಚ್ಚುವರಿ ಈಗಾಗಲೇ ಕೊಟ್ಟಿದ್ದಾರೆ, ಪ್ಲಸ್ ಆಗಿದ್ದಾರೆ ಅವರು. ಹಾಗಾಗಿ ನನಗೂ ಸಹ ಇನ್ನೊಬ್ರು ಹೆಸರು ಹೇಳಬೇಕು, ಅದು ಪ್ರೀತಿ ತಂಗಪ್ಪನವರು. 2 ಲೀಜನ್ ಒಂದು ಡ್ಯೂಸ್ ಕಳಿಸಿಕೊಡುವಲ್ಲಿ ಅವರಿಗೊಂದು ಕಾಲ್, ಅವರಿಗೆ ಸಹ ಕಾಲ್ ಮಾಡಿದೆ. ತಕ್ಷಣ ಅವರು ಕಾಲ್ ಮಾಡಿ ಅವರು ರಿಪ್ಲೈ ಮಾಡಿದ್ದಾರೆ. ಒಂದು 2 ದಿನದಲ್ಲಿ ಅದು ಡ್ಯೂಸ್ ಕಳಿಸಿಕೊಡ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಕೊಡುವವರೆಗೂ ಸ್ವಲ್ಪ ನಿಮಗೆ ಜವಾಬ್ದಾರಿ ಇದೆ, ಅದನ್ನು ಮುಂದುವರಿಸುವಾಗಿ ಕೇಳಿಕೊಡ್ತಾ ಇದ್ದೇನೆ. ಹಾಗೆ ಬಿಂದು ತಂಗಪ್ಪನವರೇ, ಈ ವರ್ಷ ದೀನತ್ನವರು ಸ್ವಲ್ಪ ಅಧ್ಯಕ್ಷರಲ್ಲಿ ಹೊಸಬರು ಇರ್ಬೋದು, ಅನುಭವದಲ್ಲಿ ಬಹಳ ಅವರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಬಹಳಷ್ಟು ಗೊತ್ತಿದೆ. ಖಂಡಿತವಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಅವರಿಗೆ ಸಹಕಾರ ಬೇಕು. ದಿನತ್ನವರಿಗೆ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿ ಬೇಕು. ಕಳೆದ ವರ್ಷ 2 ವರ್ಷಗಳಿಂದ ಹಸಿದವರಿಗೆ ಊಟವನ್ನು ನೀಡುವುದರ ಮೂಲಕ ಎಷ್ಟೋ ಜನರ ವಿದ್ಯಾಭ್ಯಾಸಕ್ಕಾಗಿ ಸಹಕಾರ ಮಾಡಿದವರು, ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಅದು ಅಧ್ಯಕ್ಷರಿಲ್ಲದ ಸಮಯದಲ್ಲಿ. ಈಗ ಅಧ್ಯಕ್ಷರಾಗಿದ್ದಾರೆ.
ಅಧ್ಯಕ್ಷರಾದ ಮೇಲೆ ಎಷ್ಟು ಕೆಲಸ ಮಾಡುತ್ತಾರೆ ಅನ್ನೋದು ನೀವೇ ಊಹಿಸಬೇಕು. ಅಷ್ಟು ಕೆಲಸಗಳನ್ನು ಅವರು ಖಂಡಿತವಾಗಿ ಮಾಡ್ತಾರೆ ಎನ್ನುವ ಭರವಸೆ ಇದೆ. ನೀವೆಲ್ಲ ಹೊಸ ಸದಸ್ಯರು ತುಂಬಾ ಜನ ಇದ್ದಾರೆ, ಇವತ್ತು ಸೇರ್ಪಡೆಗೊಂಡಿದ್ದೀರಿ. ನಿಮಗೂ ಸಹ ಶುಭವಾಗಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಈ ಒಂದು ಅವಕಾಶ ನೀಡಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸಲು ನಮಸ್ಕಾರ.